ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಇದೆಲ್ಲ? ನಾವಿದೇನ ನಮ್ಮ ಮಕ್ಕಳ ಕಲ್ಸಿರೋದು? ಪ್ರೀತಿಯಿಂದ ಒಂದೇ ತಟ್ಟೆಲಿ ತುತ್ತು ತಿಂತ ಇದ್ದವರು ಬೆಳೆದು ದೊಡ್ಡವರಾದ್ಮೇಲೆ ಎರಡು ಬಗೆಯ ಬುದ್ಧಿ ಯಾಕಾದ್ರೂ ಬಂತು? ಇವ್ರು ನಮ್ಮ ಮಕ್ಕಳೇನಾ? ಗಾದೆ ಕೇಳಿದ ಲಕ್ಷ್ಮಿ, ಹುಟ್ಟುತ್ತಾ ಮಕ್ಕಳು ಬೆಳೀತಾ ದಾಯಾದಿಗಳು ಅಂತ. ಚಿಕ್ಕ ಮಕ್ಕಳಿದ್ದಾಗ ಒಬ್ಬರಿಂದ ಒಬ್ರು ಯಾರಿಗೂ ನಿರೀಕ್ಷೆ ಇರಲ್ಲ. ಆಗಿನ್ನೂ ಅರಳಿದ ಮುಗ್ಧ ಕುಸುಮಗಳ ಹಾಗೆ ಸುಗಂಧ ಬೀರ್ತಾ ಇರ್ತಾರೆ. ದೊಡ್ಡವರಾಗ್ತಾ ಅವ್ರೊಳಗಡೆ ಇದ್ದ ಆಸೆ ಸಹ ದೊಡ್ಡದಾಗತ್ತೆ. ಆಸೆ ದುರಾಸೆ ಆಗತ್ತೆ. ಯಾವಾಗ ದುರಾಸೆ ಬರುತ್ತೆ ಅವನು ಸ್ವಾರ್ಥಿ ಆಗ್ತಾನೆ. ಅಲ್ಲಿಗೆ ಆ ಮನೆ ಕಥೆ ಮುಗೀತು. ಅದು ಮನೆಯಾಗಿ ಉಳ್ಕೊಳ್ಳಲ್ಲ, ಸ್ಮಶಾನ ಆಗುತ್ತೆ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಜಾನು ಫೋನ್ ಮಾಡಿದಾಳೆ. ಹಲೋ ಜಾನು. ಹಲೋ ಅತ್ತಿಗೆ, ಏನು ಮಾಡ್ತಿದ್ರಿ? ಏನಿಲ್ಲ ಜಾನು, ಹೀಗೆ ಮನೆ ಕೆಲಸ. ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಅಮ್ಮ ಎಲ್ಲಿ? ಇಲ್ಲೇ ಇದ್ದಾರೆ. ಹಾಂ, ಹೌದಾ, ಸರಿ ಸರಿ ಸರಿ. ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಅಮ್ಮಂಗೆ ಫೋನ್ ಕೊಡಿ. ಇರು ಜಾನು. ಜಾನು, ಹೇಗಿದೆಯಮ್ಮ? ಅಮ್ಮ, ನೀನು ಅಳ್ತಿದ್ಯಾ? ಇಲ್ಲಮ್ಮ, ಏನೂ ಇಲ್ಲ. ಅಳಿ ಅಂದ್ರೆ ಹೇಗಿದ್ದಾರೆ? ಅಮ್ಮ, ನೀನು ಮೊದಲು ಯಾತಕ್ಕೆ ಅಳ್ತಿದ್ಯಾ ಅದನ್ನು ಹೇಳು. ಏನಾಯ್ತಮ್ಮ? ಏನು ಅಂತ ಹೇಳಮ್ಮ. ಈ ಸಂತೋಷ ಸುಮ್ಮನೆ ಇರೋದೇ ಇಲ್ಲ. ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಏನಾಯ್ತಂತದ್ದು? ಅದು ಜಾನು, ಅದು ಅವನಿಗೆ ಯಾಕಪ್ಪ ಪಾಲ್ ಕೊಡ್ಬೇಕು? ಅವನು ಏನ್ ಮಾಡಿದಾನೆ ಅಂತ ಅವನಿಗೆ ಪಾಲ್ ಕೊಡ್ಬೇಕು? ಏನ್ ಮಾತಾಡ್ತಿದ್ಯಪ್ಪ? ಅವನು ಈ ಮನೆಗೆ ಹಿರಿ ಮಗ ಕಣೋ, ನಿಮ್ಮ ಅಣ್ಣ. ಅವನು ಯಾವ ಸೀಮೆ ಅಣ್ಣನಪ್ಪ? ಈ ಮನೆಯಲ್ಲಿ ಬೇರೆ ಯಾರಿಗೂ ಪಾಲು ಕೊಡೋ ಹಾಗಿಲ್ಲ, ಕೊಡೋದಕ್ಕೆ ನಾನು ಬಿಡೋದು ಇಲ್ಲ. ಬೀದಿಲ್ ಹೋಗೋ ನಾಯಿನ ಕರ್ಕೊಂಡ್ಬಂದು ಅನ್ನ ಹಾಕೋದು ಅಲ್ದೆ ಸಿಂಹಾಸನದ ಮೇಲೆ ಕೂರ್ತೀನಿ ಅಂತಿದಿರಲ್ಲ, ನಿಮ್ಗೇನು ಅನ್ಸಲ್ವಾಪ? ಏನಾಗಿದ್ಯೋ ನಿನಗೆ ಇವತ್ತು? ಅವನ ಮೇಲೆ ಕೈ ಮಾಡಕ್ ನಿನಗೆ ಹೇಗೋ ಮನಸ್ಸು ಬರುತ್ತೆ? ನನ್ನ ಕೈಲಿ ಆಗಲ್ಲಪ್ಪ. ಅವನು ಈ ಮನೆಯಿಂದ ಆಚೆ ಹೋಗ್ತಿರ್ಬೇಕು. ಕಳ್ಸಿ ಅವನ. ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ಮನೆ ಬಿಟ್ಟು ಆಚೆ ಕಳಿಸೇ ಬಿಟ್ಟ ಅಮ್ಮ. ನಾವು ಇಲ್ಲಿ ಇರಬೇಕು ಅಂದ್ರೆ ಅವನನ್ನ ಈ ಮನೆಯಿಂದ ಆಚೆ ಕಳಿಸಿ, ಇಲ್ಲ ಅಂದ್ರೆ ನಾನು ನಿಮ್ ಪಾಲಿಗೆ ಸತ್ತೆ ಅಂತ ಅನ್ಕೊಳ್ಳಿ. ಅಲ್ಲ ಅಮ್ಮ, ನೀನು ಯಾಕೆ ಅಣ್ಣಂಗೆ ಹೋಗಕ್ ಬಿಟ್ಟೆ? ತಡಿಬೇಕಿತ್ತಲ್ವಾ? ಅಯ್ಯೋ, ನಿಮ್ಮಣ್ಣ ರಾಕ್ಷಸನ್ ತರ ಆಡ್ತಾರೆ ಜಾನು. ಇನ್ನೊಬ್ರಿಗೆ ಒಂದ್ ಸ್ವಲ್ಪ ನೋವಾಗುತ್ತೆ ಅನ್ನೋ ಒಂದು ಕಲ್ಪನೆ ಕೂಡ ಇಲ್ಲ ಅವ್ರಿಗೆ. ಅಲ್ಲಿಗೆ ಫೋನ್ ಮಾಡಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ. ಯಾವಾಗ ಫೋನ್ ಮಾಡಿದ್ರು ಏನೋ ಒಂದು ಇದ್ದೇ ಇರುತ್ತೆ ಅಲ್ಲಿ. ನನ್ನ ಚಿನ್ನ ಮರಿ ನೊಂದ್ಕೋತಾರೆ. ಹೇಗಾದರೂ ಇವರುಗಳ ಜೊತೆ ಮಾತಾಡೋದು ನಿಲ್ಸೋಣ ಅಂತಂದ್ರೆ ಆಗ್ತಾ ಇಲ್ಲ. ಏನು ಮಾಡೋದು?
ಅಮ್ಮ ನನ್ನ ಅಣ್ಣನ ಹತ್ರ ಈಗ ಮಾತಾಡ್ತೀನಿ. ಜಾನು, ವೀಣಾ, 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 ಅತ್ತೆ ಒಂದ್ ಬಟ್ಲಲ್ಲಿ ಸಕ್ಕರೆ ತಗೊಂಡ್ ಬಾ. ಹೋಗ್ ತಗೊಂಡ್ ಬಾ. ಏನ್ ಲಕ್ಷ್ಮಿ ಇಷ್ಟೊಂದು ಖುಷಿಯಾಗಿದ್ದೀಯಾ? ಹೌದು ಅತ್ತೆ, ತುಂಬಾ ಖುಷಿಯಾಗಿದ್ದೀನಿ. ಇರಿ ಹೇಳ್ತೀನಿ. ಅತ್ತೆ ಬಂದ್ಯಾ? ಎಷ್ಟು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ ನಂಗೂ ಹೇಳಿ. ಹೇಳ್ತೀನಿ. ಆನು ಅತ್ತೆ, ಬೇಗ ಹೇಳಿ ಅತ್ತೆ. ನಮ್ ಜಾನು ತಾಯಿ ಆಗ್ತಿದ್ದಾಳೆ. ಹೌದಾ? ಹೌದು. ತಗೊಳ್ಳಿ ನೀವು ತಿನ್ನಿ. ನಿಜ ಹೇಳ್ತಿದ್ದೇನೆ. ಹೌದು ಅತ್ತೆ, ನಾನು ಅಜ್ಜಿ ಆಗ್ತಿದ್ದೀನಿ. ನೀವು ಮುತ್ತಜ್ಜಿ ಆಗ್ತಿದ್ದೀರಾ. ಅಜ್ಜಿ ನಿಮ್ ಕೈನಲ್ಲಿ ಆಡ್ಸೋದಿಕ್ಕೆ ಇನ್ನೊಂದು ಮೊಮ್ಮಗು ಬರ್ತಿದೆ. ಮುತ್ತಜ್ಜಿ ಮುತ್ತಜ್ಜಿ ಆಗ್ಬಿಟ್ರಿ. ಈ ಸಮಯದಲ್ಲಿ ಬೆಂಕಿ ಇದ್ದಿದ್ರೆ ಎಷ್ಟು ಸಂತೋಷ ಪಡೋನು. ಹೌದು ಅತ್ತೆ, ಬೆಂಕಿ ಇದ್ದಿದ್ರೆ ಈ ವಿಷಯ ಕೇಳಿ ಕುಣ್ದಾಡಿರೋನು. ಅವನ್ಗೆ ಜಾನು ಅಂದ್ರೆ ಪ್ರಾಣ. ಅವನಿಗೆ ಮೊದ್ಲೇ ಈ ವಿಷಯ ಹೇಳ್ಬೇಕು. ಹೌದು ಅತ್ತೆ, ವೆಂಕಿ ಚಲ್ವಿ ಇಲ್ಲದೆ ಈ ಮನೆ ಬಿಕೋ ಅನಿಸ್ತಿದೆ. ಮೊದಲು ವೆಂಕಿ ಫೋನ್ ಮಾಡಿ ಈ ವಿಷಯ ತಿಳಿಸ್ಬೇಕು. ಏನು ಅವನಿಗೆ ಫೋನ್ ಮಾಡಬೇಕು ಅಂತ ಮಾತಾಡ್ತಿರೋ ಆಗಿದೆ? ಏನ್ ಸಮಾಚಾರ? ಅದು ಹಾಗಲ್ಲಪ್ಪ. ಅದು ವೆಂಕಿಗೆ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಸಂತು, ಆ ವಿಷಯ ಏನ್ ಗೊತ್ತಾ? ಏನೇ ಇದ್ರು ಮನೆ ಮಕ್ಕಳು ನಾವಿದೀವಿ, ನಮ್ಮ ಹತ್ರ ಹೇಳ್ಕೊಳ್ಳಿ. ಅದು ಬಿಟ್ಟು ಹೊರಗಿನವನ ಹತ್ರ ಅಲ್ಲ. ಯಾಕೋ ಸಂತೋಷ ಹೀಗೆಲ್ಲ ಹೇಳ್ತೀಯ? ಇನ್ನೇನಮ್ಮ, ಅವನ ಜೊತೆಗಿದ್ದ ಸಂಬಂಧ ಮುಗಿದು ಹೋಗಿದೆ. ಇನ್ಮೇಲೆ ಯಾರು ಅವನ ಹೆಸರನ್ನ ಈ ಮನೇಲಿ ಎತ್ತೋ ಹಾಗಿಲ್ಲ. ಹೋಗ್ಬರ್ತೀನಿ ಆಫೀಸ್. ಅತ್ತೆ ಇನ್ ಮುಂದೆ ನಾವು ಇವ್ರ ಮುಂದೆ ಮಾತಾಡೋದೇ ಬೇಡ ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.